ಕನ್ನಡಿಗರೇ, ನೀವೀಗ ನೋಡಲಿರುವ ಚಲನಚಿತ್ರ ಚಕ್ರತೀರ್ಥ ನನ್ನ ಅದೇ ಹೆಸರಿನ ಕಾದಂಬರಿಯ ಮೇಲೆ ಆಧಾರವಾಗಿ ರಚಿತವಾದ ಚಿತ್ರ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ನಿಮ್ಮಲ್ಲಿ ಬಹುಮಂದಿ ಆ ಕಾದಂಬರಿಯನ್ನು ಓದಿದ್ದೀರಾ. ಅಂಥವರಿಗೆ ಈ ಚಿತ್ರಕಥೆಯಲ್ಲಿ ಹಲವು ಮುಖ್ಯವಾದ ಬದಲಾವಣೆಗಳನ್ನು ಮಾಡಿಕೊಂಡಿರುವುದು ಕಾಣುತ್ತದೆ. ಈ ಬದಲಾವಣೆಗಳನ್ನು ಚಿತ್ರಕಥೆಯ ಅವಶ್ಯಕತೆಗಾಗಿ ಮಾಡಿದರೂ ಅವುಗಳಿಂದ ಈ ಕಥೆ ಮತ್ತಷ್ಟು ಸುಂದರವಾಗಿದೆ ಎಂದೇ ನನ್ನ ನಂಬಿಕೆ. ಚಿತ್ರವನ್ನು ನೋಡುವ ನಿಮಗೂ ಕೂಡ ಹಾಗೆ ಅನಿಸುತ್ತದೆ ಎಂದು ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ಮಾತು, ಚಕ್ರತೀರ್ಥ ಎಂದರೆ ಸುಳಿಮಡುವು ಎಂದು ನಿಮಗೆಲ್ಲರಿಗೂ ಗೊತ್ತು. ಆದರೆ ಈ ಚಕ್ರತೀರ್ಥ ಮಾನವನ ಹೃದಯದಲ್ಲಿ ಸದಾ ಸುಳಿಸುತ್ತಾ ಕೊಂಚ ಎಚ್ಚರ ತಪ್ಪಿದರೂ ಮಾನವ ಜೀವನವನ್ನು ದುರಂತಕ್ಕೆ ಸೆಳೆದೊಯ್ಯುವ ಸುಳಿಮಡುವಿನ ಕಥೆ. ಇದೇ ನೀವೀಗ ನೋಡಲಿರುವ ಚಿತ್ರ ಚಕ್ರತೀರ್ಥ. ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ ಎಚ್ಚರ ಗಾಳಿ ಬೀಸಿತು ಅಲೆಯು ತೂಗಿತು ದೋಣಿ ಸಾಗಿತು ದೂರಕ್ಕೆ ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ ಎಚ್ಚರ ಗಾಳಿ ಬೀಸಿತು ಅಲೆಯು ತೂಗಿತು ದೋಣಿ ಸಾಗಿತು ದೂರಕ್ಕೆ ಅಲೆಯ ಒಡನೆ ಸರಸ ಬೇಡ ಬಲ್ಯ ನಮ್ಮ ಬಿಂಗ ಬೇಡ ಅಲೆಯ ಒಡನೆ ಸರಸ ಬೇಡ ಬಲ್ಯ ನಮ್ಮ ಬಿಂಗ ಬೇಡ ಮರೆತು ನಡೆಯ ಮಲೆತು ನಡೆಯ ಮದ ಮತ್ಸರ ಮೋಹ ಸ್ವಾರ್ಥ ತುಳಿದುದುವ ಚಕ್ರತೀರ್ಥ ಪಾತಾಳಕ್ಕೆ ಸೆಳೆದೊಯ್ಯುವ ಅಲೆಯ ಬಲೆಯ ಬೀಸಿದೆ ಪಾತಾಳಕ್ಕೆ ಸೆಳೆದೊಯ್ಯುವ ಅಲೆಯ ಬಲೆಯ ಬೀಸಿದೆ ಹಾವಿನ ಒಂದು ಸಾವು ನೀರ ಬಾಯ ತೆರೆದಿದೆ ಇದೇ ಚಕ್ರತೀರ್ಥ